ನಮಸ್ಕಾರ ವೀಕ್ಷಕರೇ, ಈಗಿನ ಕಾಲದಲ್ಲಿ ಹೃದಯಾಘಾತ ಅಂದ್ರೆ ಹಾರ್ಟ್ ಅಟ್ಯಾಕ್ ಸಾಮಾನ್ಯವಾಗಿದೆ. ಮೊದಲು 40-50 ವಯಸ್ಸಿನ ಮೇಲೆ ಬರ್ತಾ ಇದ್ದ ಹಾರ್ಟ್ ಅಟ್ಯಾಕ್ಗಳು ಈಗ 20-30 ವಯಸ್ಸಿನ ಯುವಕರಲ್ಲೇ ಕಾಣಿಸ್ತಾ ಇದೆ. ಹೀಗಿರುವಾಗ ಹೃದಯಾಘಾತದ ಬಗ್ಗೆ ಎಲ್ಲರೂ ತಿಳ್ಕೊಂಡಿರೋದು ಅತ್ಯಗತ್ಯ. ಹೃದಯಾಘಾತ ಆದ ತಕ್ಷಣ ಏನು ಮಾಡಬೇಕು? ನಿಮ್ಮ ಜೊತೆ ಯಾರಾದ್ರೂ ಇದ್ರೆ ನಿಮಗೆ ವೈದ್ಯರ ಹತ್ರ ಹೋಗೋದಕ್ಕೆ ಅವರು ಸಹಾಯ ಮಾಡಬಹುದು. ಆದ್ರೆ ನೀವು ಒಬ್ಬರೇ ಇದ್ರೆ ಏನ್ ಮಾಡಬೇಕು ಅಂತ ನಾವು ಹೇಳ್ತೀವಿ. ಹಾರ್ಟ್ ಅಟ್ಯಾಕ್ ಆಗುವಾಗ ಸಾಮಾನ್ಯವಾಗಿ ಎದೆಯ ಎಡಭಾಗದಲ್ಲಿ ಎದೆ ಭಾರವಾದಂತಹ ಬಿಗಿಯಾಗಿ ಹಿಡಿದಂತಹ ನೋವು ಕಾಣಿಸಿಕೊಂಡು ಬೆವರಲು ಪ್ರಾರಂಭಿಸ್ತೀರಿ. ಕಣ್ಣುಗಳು ಮಂಜಾಗುತ್ತವೆ, ಕುಸಿತಾ ಇರುವ ಅನುಭವ ಬರುತ್ತೆ. ನಿಮ್ಮ ಬಳಗದವರಿಗೆ ಅಥವಾ ಆಸ್ಪತ್ರೆ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ರೆ ನಿಮ್ಮನ್ನ ತಲುಪೋದಕ್ಕೆ ಅವರಿಗೆ ಕನಿಷ್ಠ ಪಕ್ಷ ಕೆಲವು ನಿಮಿಷಗಳಾದ್ರೂ ಬೇಕು. ಆದ್ರೆ ನಿಮಗೆ ಅಷ್ಟು ಸಮಯ ಇರೋದಿಲ್ಲ. ನಿಮ್ಮ ಜ್ಞಾನ ಹೋಗೋದಕ್ಕೆ ಇನ್ನೇನು ಕೆಲ ಸೆಕೆಂಡ್ಗಳು ಮಾತ್ರ ಬಾಕಿ. 60% ಜನ ಹಿರಿಯರಲ್ಲಿ ಹೃದಯಾಘಾತ ಆದಾಗ ಮರಣ ಹೊಂದುವ ಸಂಭವ ಹೆಚ್ಚು. ಅಂಥ ಸಮಯದಲ್ಲಿ ನಿಮ್ಮನ್ನ ನೀವು ಉಳಿಸಿಕೊಳ್ಳೋದು ಹೇಗೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಮೊದಲನೇದಾಗಿ ಪದೇ ಪದೇ ಜೋರಾಗಿ ಕೆಮ್ಮಿ. ತಕ್ಷಣ ಕೆಳಗೆ ಕುತ್ಕೊಳ್ಳಿ ಅಥವಾ ಅಂಗಾತ ಮಲಗಿ. ದೀರ್ಘವಾಗಿ ಉಸಿರೆಳ್ಕೊಂಡು ಜೋರಾಗಿ ಕೆಮ್ಮಿ. ಪ್ರತಿ 2 ಸೆಕೆಂಡ್ಗಳಿಗೊಮ್ಮೆ ಕೆಮ್ತಾನೆ ಇರಬೇಕು. ಈ ಸ್ಥಿತಿಯಲ್ಲಿ ನೀವು 1 ನಿಮಿಷವೂ ಬ್ರೇಕ್ ತಗೊಳ್ಳೋ ಹಾಗಿಲ್ಲ. ದೀರ್ಘವಾಗಿ ಉಸಿರೆಳ್ಕೊಳ್ಳೋದ್ರಿಂದ ಆಕ್ಸಿಜನ್ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಜೋರಾಗಿ ಕೆಮ್ಮೋದ್ರಿಂದ ಹೃದಯ ಹಿಸುಕಿದಂತಾಗಿ ಹೃದಯದಿಂದ ರಕ್ತ ಸರಾಗವಾಗಿ ಹರಿಯುತ್ತೆ. ಜೊತೆಗೆ ಹೃದಯ ಬಡಿತ ಸುಸ್ಥಿತಿಗೆ ಬರುತ್ತೆ. ಹೀಗೆ ಮಾಡ್ತಾ ನಿಮ್ಮ ಮೇಲೆ ನಂಬಿಕೆ ಇಡಿ. ನಿಮಗೋಸ್ಕರ ಸಹಾಯ ಶೀಘ್ರದಲ್ಲೇ ಬರ್ತಾ ಇದೆ ಅನ್ನೋ ನಂಬಿಕೆ ಇಡಿ. ನಿಮ್ಗೆ ಇವತ್ತಿನ ಈ ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತೆ ನಮ್ಮನೆ ಡಾಕ್ಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.